ನಮಸ್ಕಾರ ವಿದ್ಯಾರ್ಥಿಗಳೇ. ಕಳೆದ ತರಗತಿಯಲ್ಲಿ ನಾವು ಜಾಹೀರಾತು ವಿನ್ಯಾಸದ ಕುರಿತಾಗಿ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ವಿ. ಸೊ ಜಾಹೀರಾತು ವಿನ್ಯಾಸ ಅಂದರೆ ಏನು, ಯಾಕೆ ನಾವು ಜಾಹೀರಾತುಗಳನ್ನು ವಿನ್ಯಾಸಗಳನ್ನು ಮಾಡಬೇಕಾಗತ್ತೆ ಅನ್ನೋದ್ರ ಕುರಿತಾಗಿ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಈ ಜಾಹೀರಾತು ವಿನ್ಯಾಸಗಳನ್ನು ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಒಂದಷ್ಟು ಸ್ಟ್ರಾಟಜೀಸ್ಗಳನ್ನು, ಒಂದಷ್ಟು ಟೆಕ್ನಿಕ್ಸ್ಗಳನ್ನು, ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಆ ಯೋಜನೆಗಳು ಯಾವುದು, ಹೇಗೆಲ್ಲ ಯೋಜನೆಗಳನ್ನು ಹಾಕ್ಕೋಬೇಕಾಗತ್ತೆ, ಈ ಒಂದು ಸೃಜನಾತ್ಮಕವಾಗಿ ಒಂದು ಜಾಹೀರಾತು ಪ್ರತಿಯನ್ನು ತಯಾರು ಮಾಡಬೇಕು ಅಥವಾ ಅವುಗಳನ್ನು ವಿನ್ಯಾಸ ಮಾಡಬೇಕು ಅನ್ನೋದೇ ಆದರೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಳ್ಬೇಕಾಗತ್ತೆ, ಅದಕ್ಕೆ ಏನೆಲ್ಲ ಅಂಶಗಳೆಲ್ಲ ಕೂಡ ಮುಖ್ಯವಾಗಿ ಬೇಕಾಗತ್ತೆ ಅನ್ನೋದರ ಕುರಿತಾಗಿ ಕೂಡ ಒಂದಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಸೊ ಫಸ್ಟ್ ಒನ್ ಇಸ್ ದ ಸಿಂಪ್ಲಿಸಿಟಿ. ತುಂಬ ಸರಳವಾಗಿ ಇರಬೇಕಾಗತ್ತೆ. ಟ್ರೈ ಟು ಕೀಪ್ ದ ಲೇಔಟ್ ಸಿಂಪಲ್. ಸೊ ನಾವೇನೇ ಈ ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು, ಡಿಸೈನ್ಸ್ಗಳನ್ನು ಮಾಡ್ತೇವೆ, ಅವುಗಳನ್ನು ಸ್ವಲ್ಪ ಸರಳವಾಗಿ ಮಾಡ್ತಕ್ಕಂಥದ್ದು ಕೂಡ ತುಂಬ ಉತ್ತಮ. ಸೊ ಪುಟ್ ಲಾರ್ಜ್ ಪಿಕ್ಚರ್ ಆನ್ ಟಾಪ್, ಹೆಡ್ಲೈನ್ ಬಿನೀತ್ ದಟ್. ಅಂದರೆ ಈ ನಾವು ಹೆಡ್ಲೈನ್ ಅಂದರೆ ಏನು, ಯಾವುದೇ ರೀತಿಯ ಒಂದು ಪಿಕ್ಚರನ್ನು ತೊಗೊಂಡಿದ್ದೀವಿ ಅಂತ ಅಂದಾಗ, ಅಥವಾ ಯಾವುದೇ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅಡ್ವರ್ಟೈಸ್ಮೆಂಟನ್ನು ನಾವು ಡಿಸ್ಪ್ಲೇ ಮಾಡಬೇಕು ಅಥವಾ ಲೇಔಟನ್ನು ಪ್ರಿಪೇರ್ ಮಾಡಬೇಕು, ಅದಕ್ಕೊಂದು ಡಿಸೈನನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ, ದೊಡ್ಡ ಪಿಕ್ಚರ್ ಏನಾದರೂ ಇತ್ತು ಅಂತಂದರೆ ಅದನ್ನು ಟಾಪಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಅದರ ಕೆಳಗಡೆ, ಫೋಟೋನ ಕೆಳಗಡೆ ಹೆಡ್ಲೈನನ್ನು ಹಾಕ್ಕೊಳ್ಳಿ. ಸೊ ದೆನ್ ಅದಾದ ಮೇಲೆ ದಟ್ ಕಂಟೆಂಟ್ ಇನ್ ದ ಬಾಡಿ ಮಿಡಲ್ನಲ್ಲಿ ಅದರ ಬಾಡಿಯ ಕಂಟೆಂಟ್ ಏನಿರುತ್ತೆ, ಏನು ನೀವು ಹೇಳೋಕ್ಕೆ ಹೊರಟಿದ್ದೀರಿ, ಲೈಕ್ ಅದರ ಯೂಸಸ್ ಇರ್ಬೋದು, ಅದರ ಬೆನಿಫಿಟ್ಸ್ ಇರ್ಬೋದು, ಅಥವಾ ಮತ್ತೊಂದೇ ಇರ್ಬೋದು, ಅದರ ಫೀಚರ್ಸ್ಗಳನ್ನು ಹೇಳಲಿಕ್ಕಿರ್ಬೋದು. ಸೊ ಈ ರೀತಿ ಆ ಕಂಟೆಂಟ್ಗೆ ಅಂದರೆ ಆ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ವಿಷಯವನ್ನು ಹೇಳೋದಕ್ಕೆ ಹೊರಟಿದ್ದೀರಿ, ಅವುಗಳನ್ನೆಲ್ಲವನ್ನೂ ಕೂಡ ಆ ಮಿಡಲ್ ಪಾರ್ಟಲ್ಲಿ ಹೇಳೋದು ಚೆನ್ನಾಗಿ ಬರುತ್ತೆ. ದೆನ್ ಲೋಗೋ ಆ್ಯಂಡ್ ಅಡ್ರೆಸ್ ಆನ್ ದ ರೈಟ್ ಸೈಡ್ ಅಟ್ ದ ಬಾಟಮ್. ಲೋಗೋ ಮತ್ತು ಅಡ್ರೆಸ್ಗಳು, ಅಂದರೆ ಲೋಗೋ ಅಂದರೆ ನಿಮಗೆ ಗೊತ್ತಿದೆ, ಪ್ರತಿಯೊಂದು ಕಂಪನಿಗಳಿಗೂ ಕೂಡ ಅದರದೇ ಆದಂತಹ ಒಂದು ಲೋಗೋಗಳು ಕೂಡ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೈಕ್ ಅಂತ ಹೇಳಿ ಬಂದಾಗ ಅದಕ್ಕೆ ರೈಟ್ ಮಾರ್ಕನ್ನು ಅವರು ಹಾಕಿರ್ತಾರೆ. ಮತ್ತು ಕೊಕೊಕೋಲಾ ಅಂದರೆ ನಮಗೆ ಗೊತ್ತಿದೆ, ಅದು ಬರವಣಿಗೆ ಟೆಕ್ಸ್ಟನ್ನು ಬರೆಯೋ ಸ್ಟೈಲೇ ತುಂಬ ಡಿಫ್ರೆಂಟಾಗಿ ಇರುತ್ತೆ. ಇನ್ನು ಮೆಕ್ಡೊನಾಲ್ಡ್ಸ್ ಅಂತಂದರೆ ಸಿಂಬಲ್ ಬರುತ್ತೆ. ಆ್ಯಪಲ್ ಅಂತ ಹೇಳಿ ಬಂದಾಗ ಸ್ವಲ್ಪ ಕಚ್ಚಿರುವಂತಹ ಆ್ಯಪಲ್ ನಮಗೆ ನೆನಪಿಗೆ ಬರುತ್ತೆ. BMW ಅಂತಂದರೆ ಅದರದ್ದೇ ಆಗಿರ್ತಕ್ಕಂತಹ ಒಂದು ಲೋಗೋ ನೆನಪಾಗತ್ತೆ. ಇನ್ನು ಅಡಿಡಾಸ್ ಅಂತಂದರೆ ಅದರದ್ದೇ ಒಂದು ಲೋಗೋ ನೆನಪಾಗತ್ತೆ ನಮಗೆ. ಸೊ ಪ್ರತಿಯೊಂದು ಪ್ರಾಡಕ್ಟ್ಗಳು ಕೂಡ, ಪ್ರತಿಯೊಂದು ಕಂಪನಿಯೂ ಕೂಡ ಅದರದ್ದೇ ಆಗಿರ್ತಕ್ಕಂತಹ ಒಂದು ಲೋಗೋಗಳನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ. ಆ ಲೋಗೋವನ್ನು ರೈಟ್ ಸೈಡ್ ಕಾರ್ನರಲ್ಲಿ ಕೂಡ ಬರೀತಕ್ಕಂತಹದ್ದು ಕೂಡ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಅಡ್ರೆಸ್, ಕಂಪನಿಯ ಅಡ್ರೆಸ್ ಏನು, ಲೈಕ್ ಅದ್ರದ್ದೇನಾದರೂ ನೀವು ಮೇನ್ ಬ್ರ್ಯಾಂಚ್ ಇದ್ದಾಗ ಅಥವಾ ಸಬ್ ಬ್ರ್ಯಾಂಚಸ್ಗಳು ಇದ್ದಾಗ, ಸೊ ಅವುಗಳ ಒಂದು ಅಡ್ರೆಸ್ಸನ್ನು ಕೂಡ, ಕಾಂಟ್ಯಾಕ್ಟ್ ನಂಬರು, ಆ ಥರದ್ದೇನಾದರೂ ಡೀಟೇಲ್ಸ್ಗಳೇನಾದರೂ ಇದ್ದಂತಹ ಸಂದರ್ಭಗಳಲ್ಲಿ ಅವುಗಳನ್ನು ಕೂಡ ರೈಟ್ ಸೈಡ್ನ ಬಾಟಮ್ನಲ್ಲಿ ಕೂಡ ಕೊಡ್ತಕ್ಕಂಥದ್ದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇಲ್ಲಿ ಒಂದು ನಾನು ಕೊಕೊಕೋಲಾದು ಒಂದು ಸಿಂಪಲ್ ಆಗಿರೋ ಒಂದು ಅಡ್ವರ್ಟೈಸ್ಮೆಂಟನ್ನು ಇದನ್ನು ಕೂಡ ಸ್ಯಾಂಪಲನ್ನು ಕೂಡ ನಿಮಗಿಲ್ಲಿ ಕೊಟ್ಟಿದ್ದಾನೆ. ಸೊ ಇದೇನಪ್ಪ ಅಂತಂದರೆ ನೋಡೋದಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ. ಇಲ್ಲೊಂದು ಫೋರ್ಕ್ ಇದೆ, ಇಲ್ಲೊಂದು ಸ್ಪೂನ್ ಇದೆ. ಸೊ ಇದರ ಮಧ್ಯ ಒಂದು ಕೊಕೊಕೋಲಾ ಇದನ್ನು ಕೂಡ ಅವರು ಇಡ್ತಾರೆ. ಸೊ ಎಲ್ಲ ಒಂದು ಕಡೆ ನಮಗೆ ಇದು ತುಂಬ ಸಿಂಪಲ್ ಆಗಿ ಕೂಡ ಅನಿಸೋದಕ್ಕೆ ಇದೆ. ಏನು ತುಂಬ ದೊಡ್ಡ ಮಟ್ಟದಲ್ಲಿ ಏನೂ ಕೂಡ ಅಲ್ಲಿ ಇರ್ತಕ್ಕಂಥದ್ದು ಏನೂ ಅಲ್ಲ. ಆದರೆ ತುಂಬ ಸಿಂಪಲ್ಲಾಗಿ ಈ ಥರ ಅಟ್ರಾಕ್ಟಿವ್ ಆಗಿ ಒಂದು ಲೇಔಟನ್ನು ಕೂಡ ಮಾಡಬಹುದು, ಡಿಸೈನನ್ನು ಕೂಡ ಮಾಡಬಹುದು ಅನ್ನೋದಕ್ಕೆ ದಿಸ್ ಇಸ್ ದ ಒನ್ ಆಫ್ ದ ಎಕ್ಸಾಂಪಲ್. ನೆಕ್ಸ್ಟ್ ಒನ್ ಇಸ್ ದ ಬ್ಯಾಲೆನ್ಸ್. ಸಮತೋಲನವಾಗಿ ಇಟ್ಕೊಳ್ಬೇಕಾಗತ್ತೆ. ಈಗ ನಾವು ಎಸ್ಪೆಷಲಿ ಪ್ರಿಂಟ್ ಮೀಡಿಯಾಗೆ ಬಂದಂತಹ ಸಂದರ್ಭಗಳಲ್ಲಿ ಅಲ್ಲಿ ಫೋಟೋ ಮತ್ತು ಸುದ್ದಿಗಳ ನಡುವೆ ಒಂದು ರೀತಿಯ ಬ್ಯಾಲೆನ್ಸನ್ನು ತರಬೇಕಾಗತ್ತೆ. ಬರೀ ಫೋಟೋಸನ್ನು ಹಾಕಿಬಿಟ್ಟು ನಾವು ಲೇಔಟನ್ನು ಮಾಡೋಕ್ಕಾಗಲ್ಲ, ಅಥವಾ ಬರೀ ಟೆಕ್ಸ್ಟನ್ನು ಹಾಕಿ ನಾವು ಲೇಔಟನ್ನು ಮಾಡೋಕ್ಕಾಗಲ್ಲ. ಎರಡನ್ನೂ ಕೂಡ ಬ್ಯಾಲೆನ್ಸ್ಡಾಗಿ ನೋಡ್ಕೊಳ್ಬೇಕಾಗತ್ತೆ. ಈಗ ಮಿಡಲ್ ಪೇಜ್ ಇರಬಹುದು, ಅಥವಾ ಫ್ರಂಟ್ ಪೇಜ್ ಇರ್ಬೋದು, ಅಥವಾ ಸೆಕೆಂಡ್ ಮತ್ತು ಥರ್ಡ್ ಪೇಜ್ ಓಪನ್ ಮಾಡಿದಾಗ ನಮಗೆ ಇಮಿಡಿಯೇಟಾಗಿ ಓಪನ್ ಆಗೋ ಸೆಕೆಂಡ್ ಆ್ಯಂಡ್ ಥರ್ಡ್ ಪೇಜ್ ಇರ್ಬೋದು. ಸೊ ಈ ಥರದ ಪೇಜ್ಗಳಲ್ಲಿ ಕೂಡ
ನೋಡಿ ಇಲ್ಲೂ ಒಂದು ಕೂಡ ಅದೇ ಥರನೇ ಇದೆ. ಸೆಕೆಂಡ್ ಮತ್ತು ಥರ್ಡ್ ಪೇಜ್ ಅಥವಾ ಆ ಥರದ್ದು ಇಲ್ಲಿ ಬಂದಾಗ ಓಪನ್ ಇದಕ್ಕೆ ಬಂದಾಗ ನೋಡಿ ಇಲ್ಲಿ ಫೋಟೋಗಳಿದೆ, ಇಲ್ಲಿ ಫೋಟೋ ಬೆಳೆಸಿದ್ದಾರೆ, ಇಲ್ಲಿ ಫೋಟೋ ಬೆಳೆಸಿದ್ದಾರೆ, ಹಾಗೆ ಇಲ್ಲಿ ಕೂಡ ಫೋಟೋಸನ್ನು ಬಳಸಿದ್ದಾರೆ. ಮಧ್ಯ ಮಧ್ಯ ಸಣ್ಣ ಸಣ್ಣದ ಫೋಟೋಸ್ಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಅದಕ್ಕೆ ಏನಾಗಿದೆ ಅಂತಂದರೆ ಇಲ್ಲಿ ಸ್ವಲ್ಪ ಕಂಟೆಂಟ್ನ ಪ್ರಮಾಣ, ಟೆಕ್ಸ್ಟ್ನ ಪ್ರಮಾಣ ಕಡಿಮೆ ಇದೆ, ಇಲ್ಲಿ ಟೆಕ್ಸ್ಟ್ನ ಪ್ರಮಾಣ ಜಾಸ್ತಿ ಇದೆ. ಆದರೆ ನಮಗೆ ಓವರಾಲ್ ಪೇಜು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದೆ. ಹೇಗೆ ಯಾಕಪ್ಪ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ದೀಸ್ 2 ಫೋಟೋಸ್. ಇಲ್ಲಿ 35 ಇಲ್ಲಿಂದು ಲೇಡಿ ಇರೋ ಫೋಟೋ ಮತ್ತು ಇಲ್ಲಿ ಒಬ್ಬ ಇದನ್ನು ಕ್ಲೈಮ್ ಮಾಡ್ತಿರುವಂತಹ ಒಂದು ಫೋಟೋ. ಸೊ ಎರಡೂ ಕೂಡ ನಮಗೆ ಸಾಕಷ್ಟು ಬ್ಯಾಲೆನ್ಸನ್ನು ತರ್ತಾ ಇದೆ. ಅಂದರೆ ವ್ಯೂ ಅಂದರೆ ನೋಡುಗರ ಕಣ್ಣು ಈ ಒಂದು ಈ ಫೋಟೋನ ಎಷ್ಟು ನಾವು ಯಾವಾಗಲೂ ಫಸ್ಟ್ ನಮಗೆ ಕಾಣಿಸೋದು ನ್ಯೂಸ್ ಪೇಪರ್ಸ್ಗಳಿಗೆ ಬಂದಾಗ ಅಲ್ಲಿ ಹೆಚ್ಚಾಗಿ ನಮಗೆ ಕಾಣಿಸ್ತಕ್ಕಂಥದ್ದು ಅಲ್ಲಿ ಫೋಟೋ ಮತ್ತು ಅದರ ಹೆಡ್ಲೈನ್ಗಳು ನಮಗೆ ಹೆಚ್ಚು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಅದೇ ರೀತಿಯಾಗಿ ಕೂಡ ಈ ಲೇಔಟ್ ಇದಕ್ಕೆ ಬಂದಾಗ ನಮಗೆ ನೋಡಿ ಇಲ್ಲಿ ನಮಗೆ ಈ ಫೋಟೋ ಮೇಲೆ ಇಮಿಡಿಯೇಟಾಗಿ ಕಣ್ಣು ಹೋಗುತ್ತೆ, ತಕ್ಷಣಕ್ಕೆ ಈ ಫೋಟೋ ಮೇಲೆ ಕೂಡ ಕಣ್ಣು ಹೋಗ್ತಕ್ಕಂಥದ್ದು. ಇಟ್ಸ್ ಕ್ವೈಟ್ ನ್ಯಾಚುರಲ್. ಎಲ್ಲ ಓದುಗರನ್ನ ಕೂಡ ಸೆಳೀತಕ್ಕಂಥದ್ದು ಹೀಗೆ ಕೂಡ ಆಗಿರುತ್ತೆ. ಸೊ ಎಗೇನ್ ಅದು ಆದಮೇಲೆ ನಮಗೆ ಆ ಫೋಟೋದಲ್ಲಿ ಅಂದರೆ ಆ ಒಂದು ಪೇಜಲ್ಲಿ ಏನಿದೆ ಅಂಥೇಳಿ ನಾವು ಸ್ವಲ್ಪ ಗಮನ ಬೇರೆ ಕಡೆ ಹೋಗ್ತಕ್ಕಂಥದ್ದು. ಸೊ ಹಾಗಾಗಿ ಎರಡನ್ನೂ ಕೂಡ ನಾವು ಟೆಕ್ಸ್ಟ್ ಮತ್ತು ಫೋಟೋ ಎರಡನ್ನೂ ಕೂಡ ಇಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಟು ಫೋಕಸ್ ಆನ್ ಸಮ್ ಪಾಯಿಂಟ್ಸ್ ಯು ನೀಡ್ ಟು ಕ್ರಿಯೇಟ್ ಎ ಸಿಮಿಟ್ರಿ ಇನ್ ಡಿಸೈನ್. ಸೊ ನಾವು ಒಂದಷ್ಟು ಸಿಮಿಟ್ರಿಯನ್ನು ಕೂಡ ಬಳಸಬೇಕಾಗತ್ತೆ. ಯಾವಾಗಲೂ ಒಂದೇ ಥರನೇ ನಾವು ನೋಡೋದಕ್ಕೆ ಆಗಲ್ಲ, ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಸಮತೋಲನವಾಗಿ ಬಳಸಬೇಕು. ಒಂದಷ್ಟು ನಾವು ಹೇಗೆ ಕಂಟೆಂಟನ್ನು ಬಳಸ್ತೀವಿ ಅಷ್ಟೇ ಒಂದಷ್ಟು ಡಿಸೈನನ್ನು ಕೂಡ ನಾವಲ್ಲಿ ಬಳಸೋದು ಕೂಡ ಸೂಕ್ತ ಆಗಿರ್ತಕ್ಕಂಥದ್ದು. ಅವುಗಳ ಬಗ್ಗೆ ಒಂದಷ್ಟು ನಾವು ಗಮನವನ್ನು ಕೂಡ ಕೊಡಬೇಕಾಗತ್ತೆ. ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಅವೆರಡನ್ನೂ ಕೂಡ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ದ ಕೀ ಪಾರ್ಟ್ ಆಫ್ ಕ್ರಿಯೇಟಿವ್ ಡಿಸೈನಿಂಗ್ ಇಸ್ ಟು ಆರ್ಗನೈಸ್ ಆಲ್ ಎಲಿಮೆಂಟ್ಸ್ ಇನ್ಕ್ಲೂಡಿಂಗ್. ನೆನಪಿರಲಿ, ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಬಂದಾಗ ಅಲ್ಲಿ ಇಮೇಜಸ್ ಇರಬೇಕು, ಹೆಡ್ಲೈನ್ಸ್ ಇರಬೇಕು, ಕಂಟೆಂಟ್ ಬಾಡಿ ಇರಬೇಕು, ಹಾಗೆಯೇ ಅದರ ಲೋಗೋಗಳು ಇರಬೇಕು, ಆಮೇಲೆ ಪಂಚ್ ಲೈನು ಅಥವಾ ಏನಾದರೂ ಸಮ್ ಟ್ಯಾಗ್ ಲೈನು ಆ ಥರದ್ದು ಏನಾದರೂ ಕೊಡ್ತೀರಿ ಅಂತ ಅನ್ನೋದಾದರೆ ಇಟ್ಸ್ ಕ್ವೈಟ್ ಗುಡ್. ಸೊ ಈ ಥರದ ಬೇಸಿಕ್ ಕಂಟೆಂಟ್ಗಳನ್ನು ನಮ್ಮ ಅಡ್ವರ್ಟೈಸ್ಮೆಂಟ್ಸ್ಗಳು ಯಾವತ್ತೂ ಕೂಡ ನಾವಲ್ಲಿ ಬಳಸ್ಕೊಳ್ಬೇಕು. ಸೊ ಎಗೇನ್ ಇಲ್ಲಿ ಕೂಡ ನಮಗೆ ಇಮೇಜಸ್ಗಳನ್ನ ಬಳಸ್ಬೇಕು, ಅಂದರೆ ಫೋಟೋಸ್ನ ಬಳಸ್ತಕ್ಕಂಥದ್ದು, ಬ್ಲಾಗ್ಸ್ಗಳನ್ನು ಬಳಸ್ಕೊಳ್ತಕ್ಕಂಥದ್ದು, ಆಯಿತು, ಅದನ್ನು ಹೆಡ್ಲೈನ್ಸ್ಗಳನ್ನು ಕೊಡ್ತಕ್ಕಂತಹದ್ದು, ಕಂಟೆಂಟನ್ನು ಕೊಡ್ತಕ್ಕಂತಹದ್ದು, ಇಲಿಸ್ಟ್ರೇಷನ್ ಅಂತಂದರೆ ಇಮೇಜನ್ನು ಕೂಡ ಬಳಸ್ಬೋದು, ಅಂದರೆ ರೆಪ್ರೆಸೆಂಟ್ ಮಾಡುವಂತಹ ರಿಲೇಟೆಡ್ ಇಮೇಜಸ್ಗಳನ್ನು ಕೂಡ ನಾವು ಬಳಸ್ಬೋದು. ಸೊ ದಟ್ ದೇ ಸೀಮ್ ಬ್ಯಾಲೆನ್ಸ್ಡ್. ಇವುಗಳೆಲ್ಲವೂ ಕೂಡ ನಮಗೆ ಬಳಸಿದ್ದ ಅನ್ನೋದಾದರೆ ಒಂದು ಪೇಜ್ ಅಥವಾ ಒಂದು ಅಡ್ವರ್ಟೈಸ್ಮೆಂಟ್ ನಮಗೆ ತುಂಬ ಬ್ಯಾಲೆನ್ಸ್ಡ್ ಆಗಿ ಸಮತೋಲಿತವಾಗಿ ಕೂಡ ಕಾಣಿಸ್ಕೊಳ್ತಕ್ಕಂತಹದ್ದು. ಸೊ ನಾವು ಯಾವುದೂ ಕೂಡ ಹೆವಿಯಾಗಿ ಹೆವಿ ಅನಿಸ್ಬಾರ್ದು. ಬರೀ ಇಮೇಜೇ ಹಾಕಿ ಬಿಟ್ಬಿಡೋದಲ್ಲ, ಅಥವಾ ಬರೀ ಕಂಟೆಂಟನ್ನು ಹಾಕಿ ಬಿಡೋದಲ್ಲ, ಅಥವಾ ಬರೀ ಹೆಡ್ಲೈನನ್ನು ಹಾಕಿ ಬಿಟ್ಬಿಡೋದಲ್ಲ, ಅಥವಾ ಬರೀ ಲೋಗೋ ಹಾಕಿ ಹೇಳೋದಲ್ಲ. ಸೊ ಎಲ್ಲವನ್ನೂ ಕೂಡ ನಾವು ಬಳಸಬೇಕು. ಎಲ್ಲವನ್ನೂ ಬಳಸ್ಕೊಂಡು ಅವುಗಳನ್ನು ಬ್ಯಾಲೆನ್ಸ್ಡ್ ಆಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಬರೀ ನಾವು ಇಮೇಜ್ ಒಂದೇ ಒಂದು ಇಮೇಜನ್ನು ಬೆಳೆಸ್ಬಿಟ್ಟು ಒಂದು ಫೋಟೋದಷ್ಟು ಕಂಟೆಂಟನ್ನು ಬರಿತೀವಿ ಅಂತಂದರೆ ಸಾಧ್ಯ ಆಗಲ್ಲ. ಸೊ ಅದರ ಬದಲಾಗಿ ಅದನ್ನು ಸ್ವಲ್ಪ ಕಮ್ಮಿ ಕಂಟೆಂಟನ್ನು ಬಳಸ್ಕೊಂಡು ಎಫೆಕ್ಟಿವ್ ಆಗಿ ಅದನ್ನು ಲ್ಯಾಂಗ್ವೇಜ್ನಲ್ಲಿ ಹೇಳ್ತಕ್ಕಂತಹದ್ದು. ಸೊ ಅದಕ್ಕೆ ಪಂಚ್ ಲೈನ್ಸ್ಗಳನ್ನು ಅಥವಾ ಟ್ಯಾಗ್ ಲೈನ್ಗಳನ್ನು ಬಳಸ್ತಕ್ಕಂತಹದ್ದು, ರೆಪ್ರೆಸೆಂಟೇಟಿವ್ ಪಿಕ್ಚರ್ಸ್ಗಳನ್ನು, ಇಮೇಜಸ್ಗಳನ್ನು ಬಳಸ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ನಿಮಗೆ ಸಾಕಷ್ಟು ಒಂದು ರೀತಿಯ ನಿಮ್ಮ ಜಾಹೀರಾತು ಬ್ಯಾಲೆನ್ಸ್ಡ್ ಆಗಿ ತುಂಬ ಚೆನ್ನಾಗಿ ಓದುಗರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ದೆನ್ ನೆಕ್ಸ್ಟ್ ಒನ್ ಇಸ್ ದ ಪ್ರಪೋರ್ಷನ್. ಸೊ ನಮಗೆ ಪ್ರಪೋರ್ಷನ್ ಅಂತ ಹೇಳಿ ಬಂದಾಗ ಅಲ್ಲಿ ನಮಗೆ ಒಂದು ಇಮೇಜನ್ನು ತೊಗೊಂಡಾಗ ನಾವು 3 ಪಾರ್ಟಾಗಿ ಮಾಡ್ಬೋದು ಅಂತ ಇಟ್ಕೊಳ್ಳಿ, ಆಯಿತಾ. ಸೊ 3 ಪಾರ್ಟನ್ನು ಮಾಡ್ತೀವಿ ಅಂತಂದಾಗ ಆ 3 ಪಾರ್ಟಲ್ಲೂ ಕೂಡ ನಿಮಗೆ ನಿಮ್ಮ ಓದುಗರ ಕಣ್ಣು ಯಾವ ಕಡೆಗೆ ಫಸ್ಟ್ ಹೋಗುತ್ತೆ. ಒಬ್ವಿಯಸ್ಲಿ ನಮಗೆ ಇಮೇಜ್ ಏನಿದೆ ಅದರ ಮೇಲೆ ನಮಗೆ ಹೆಚ್ಚು ಫೋಕಸ್ ಮಾಡ್ತಕ್ಕಂಥದ್ದು. ನೋಡಿ ನಿಮಗೆಲ್ಲ ಒಂದು ಈ ಥರದ ಒಂದು ಡಿಸೈನ್, ಪ್ರಪೋರ್ಷನ್ ಡಿಸೈನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಇಮೇಜನ್ನು ನಿಮಗೆ ರೆಪ್ರೆಸೆಂಟೇಷನ್ ಆಗಿ ಕೊಟ್ಟಿದ್ದೀನಿ ಇಲ್ಲಿ. ಸೊ ಇಲ್ಲಿ ಕೂಡ ಅಷ್ಟೇ ನೋಡಿ, ನಮಗೆ ಈ ಓವರಾಲ್ ಇಮೇಜನ್ನು ನಮಗೆ ನೋಡಿದಾಗ ಫಸ್ಟು ನಮ್ಮ
ಆ್ಯಸ್ ಎ ರೀಡರ್, ನಾನೊಬ್ಬ ವೀವರ್ ಆಗಿ ಅಥವಾ ಒಬ್ಬ ಓದುಗನಾಗಿ ನನಗೆ ಫಸ್ಟು ಗಮನ ಸೆಳೀತಕ್ಕಂತಹದ್ದು ಈ ವ್ಯಕ್ತಿಯ ಮೇಲೆ. ಸೊ ಈ ಇಮೇಜ್ನ ಮೇಲೆ ನನ್ನ ಗಮನ ಹೋಗೋದು. ಆದಮೇಲೆ ಅವನು ಏನನ್ನ ಹೇಳೋಕ್ಕೆ ಹೊರಟಿದ್ದಾನೆ, ಇದು ನಿವಿಯಾ ಬಗ್ಗೆ ಹೇಳ್ತಾ ಇದ್ದಾನೆ ಅಂಥೇಳಿ ಕೂಡ ನನ್ನ ಗಮನ ಆಮೇಲೆ ಅಲ್ಲಿ ಹೋಗ್ತಕ್ಕಂಥದ್ದು. ದ ಸೈಜ್ ಆ್ಯಂಡ್ ಕಲರ್ ಆಫ್ ಆಲ್ ಗ್ರಾಫಿಕ್ ಎಲಿಮೆಂಟ್ಸ್ ಮಸ್ಟ್ ಬಿ ಡಿಟರ್ಮೈನ್ಡ್ ಬೈ ದ ಸಿಗ್ನಿಫಿಕೆನ್ಸ್. ಅದಕ್ಕಿರಬೇಕು ನೋಡಿ, ನೆನ್ಪಿಟ್ಕೊಳ್ಳಿ, ಈ ನಿವಿಯಾ ಕ್ರೀಮ್ ಏನಿದೆ, ಆ ಕ್ರೀಮಲ್ಲಿ ಸಾಮಾನ್ಯವಾಗಿ ಅವರು ರಾಯಲ್ ಬ್ಲೂನ ಬಳಸ್ತಾರೆ. ಸೊ ಅದೇ ಕಾರಣಕ್ಕೆ ಬ್ಯಾಕ್ಗ್ರೌಂಡ್ ಕೂಡ ಬ್ಲೂ ಕಲರ್ನ ಯೂಸ್ ಮಾಡಿದ್ದಾರೆ, ಆಯಿತಾ. ಸೊ ಇಲ್ಲಿ ಕೂಡ ನಿಮಗೆ ಈ ಬ್ರ್ಯಾಂಡನ್ನ ಹೈಲೈಟ್ ಮಾಡೋ ಉದ್ದೇಶದಿಂದ ಇಲ್ಲಿ ಕೂಡ ಒಂದು ಬ್ಲೂ ಕಲರನ್ನು ಕೂಡ ಹೈಲೈಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ಈ ವ್ಯಕ್ತಿ ಹಾಕಿರೋ ಪ್ಯಾಂಟ್ ಕಲರ್ ಕೂಡ ಇಲ್ಲಿ ಬ್ಲೂ ಇದೆ. ಸೊ ಹಾಗೆ ಒಂದು ಪ್ರಪೋರ್ಷನೇಟ್ ಆಗಿ ನೋಡಬೇಕು. ಯಾವ ಬ್ರ್ಯಾಂಡ್ನ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ, ಏನನ್ನು ಪ್ರಮೋಟ್ ಮಾಡ್ತಾ ಇದ್ದೀರಾ, ಸೊ ಅದಕ್ಕೆ ಒಂದು ರೀತಿಯ ಒಂದು ಸಾಮ್ಯತೆ ಇರಬೇಕು. ಅಥವಾ ಏನೋ ಹೇಳ್ತೀವಿ, ಅದು ಏನೋ ಇರುತ್ತೆ, ನೀವೇನೋ ಹೇಳ್ತಿದ್ದೀರಿ ಅನ್ನೋ ಅಂಥದ್ದು ಆಗಬಾರ್ದು. ಆ ಸಾಮ್ಯತೆ ಇರಬೇಕು. ಪ್ರತಿಯೊಂದು ನೆನಪಿರಲಿ, ಪ್ರತಿಯೊಂದು ಕಲರ್ಗೂ ಕೂಡ ಅದರದೇ ಆಗಿರ್ತಕ್ಕಂಥ ಒಂದು ಸಿಗ್ನಿಫಿಕೆನ್ಸ್ ಇದೆ, ಅದರದೇ ಒಂದು ಮಹತ್ವ ಇದೆ. ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ಕಲರನ್ನು ಬಳಸಬೇಕು ಅನ್ನೋದಕ್ಕೂ ಕೂಡ ಒಂದು ಮಹತ್ವ ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಗ್ರಾಫಿಕ್ಸನ್ನು ಯೂಸ್ ಮಾಡಬೇಕಾದ್ರೆ, ಆ ಥರದ ಕಲರನ್ನು ಹಾಕಬೇಕಾದ್ರೆ, ಮತ್ತು ಪಿಕ್ಚರ್ ಸೈಜನ್ನು ನಾವು ಬಳಸಬೇಕಾದ್ರೆ ಎಲ್ಲವನ್ನೂ ಕೂಡ ಒಂದು ಪ್ರಪೋರ್ಷನೇಟ್ ಆಗಿ ಬಳಸ್ಕೊಳ್ಬೇಕು. ಇಲ್ಲಿ ಪಿಕ್ಚರ್ನ ತುಂಬ ದೊಡ್ಡದಾಗಿ ಕೊಟ್ಬಿಟ್ಟು ಇಲ್ಲಿ ಟೆಕ್ಸ್ಟನ್ನು ತುಂಬ ಸಣ್ಣದಾಗಿ ಕೊಟ್ಬಿಟ್ರೆ ಅದು ಯಾವ ಬ್ರ್ಯಾಂಡ್ ಬಗ್ಗೆ ಹೇಳ್ತಿದ್ದೀರಿ, ಏನನ್ನು ಹೇಳ್ತಿದ್ದೀರಿ, ಅದು ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಓದುಗರಿಗೆ ಸ್ವಲ್ಪ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅವುಗಳನ್ನೆಲ್ಲವನ್ನೂ ಕೂಡ ನಾವು ತುಂಬ ಸಿಗ್ನಿಫಿಕೆಂಟಾಗಿ ಬ್ಯಾಲೆನ್ಸ್ಡಾಗಿ ಅದನ್ನು ತೆಗೆದುಕೊಂಡು ಹೋಗೋ ಕೆಲಸವನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಸರೌಂಡಿಂಗ್ಸ್ ಆಫ್ ದ ಇಲಸ್ಟ್ರೇಷನ್ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ಇಮೇಜ್ನಲ್ಲಿ ಅದರ ಸರೌಂಡಿಂಗ್ಸ್ ಏನಿದೆ, ಅದರ ಬ್ಯಾಕ್ಗ್ರೌಂಡ್ ಏನಿದೆ, ಅವುಗಳನ್ನು ಕೂಡ ಅಲ್ಲಿ ಗಮನಿಸ್ಕೊಳ್ಬೇಕಾಗತ್ತೆ. ಆ ಒಂದು ಇಮೇಜ್ನ ಆ ಒಂದು ಬ್ಯಾಕ್ಗ್ರೌಂಡ್ ಏನನ್ನು ಹೇಳ್ತಾ ಇದೆ, ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದರೆ ಇದೊಂದು ರೀತಿ ನಮಗೆ ಹೈವೇ ರೀತಿಯಲ್ಲಿ ಕೂಡ ಫೀಲ್ ಆಗ್ತಾ ಇರತಕ್ಕಂತಹದ್ದು. ಸೊ ನೀವು ಔಟ್ಸೈಡ್ ಹೋದಾಗಲೂ ಕೂಡ ನಿಮಗೆ ನಿಮ್ಮ ಬಾಡಿ ಅಥವಾ ನಿಮ್ಮ ಫೇಸ್ನಲ್ಲಿ ಅಥವಾ ಏನಾದರೂ ಆಯಿಲಿನೆಸ್ ಬರ್ತಕ್ಕಂಥದ್ದು ಅಥವಾ ಸನ್ ಸ್ಟ್ರೋಕ್ ಆಗ್ತಕ್ಕಂಥದ್ದು, ಅವುಗಳನ್ನೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಾರೆ. ರೀಸಿವಿಲೈಸ್ ಯುವರ್ ಸೆಲ್ಫ್, ನೀವು ಮತ್ತೊಮ್ಮೆ ನಿಮ್ಮ ನಾಗರಿಕತೆಯನ್ನು ಹೊರಗಡೆ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಮೂಲಕ ನಾವು ಸ್ವಲ್ಪ ಸೊಸೈಟಿಯಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಹೇಳೋದಕ್ಕೆ ನಿವ್ಯಾ ಬ್ರ್ಯಾಂಡನ್ನು ಕೂಡ ಹೇಳ್ತಾರೆ. ಅಂದರೆ ಸ್ವಲ್ಪ ನಾವು ಸ್ವಲ್ಪ ಹೆಸಿಟೇಟ್ ಮಾಡಿ ಅಥವಾ ಯಾರೋ ಏನೋ ತಪ್ಪು ಮಾಡ್ತಾರೆ ಅಂತ ಅಂದಾಗ ನಾವು ಅವುಗಳನ್ನು ಸ್ವಲ್ಪ ಹೆದರ್ಕೊಂಡು ಹಿಂದೆ ಸರಿಯೋದ್ರ ಬದಲು ಸ್ವಲ್ಪ ಹೀರೋಯಿಸಮ್ನ ತೋರಿಸಿ ಅನ್ನೋ ರೀತಿ ಅರ್ಥದಲ್ಲಿ ಒಂದು ಇಮೇಜನ್ನು ಕೂಡ ಅಲ್ಲಿ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು. ಸೊ ಮತ್ತಷ್ಟು ಎಕ್ಸಾಂಪಲ್ಸನ್ನು ಕೊಡಬೇಕು ಅಂತ ಅನ್ನೋದಾದರೆ, ಲೈಕ್ ಇಂಪಾರ್ಟೆಂಟ್ ಐಡಿಯಾ ಏನಿದೆ, ಇಮೇಜ್ ಇರ್ಬೋದು ಅಥವಾ ಡಿಸೈನ್ ಮಸ್ಟ್ ಬಿ ಲಾರ್ಜರ್. ಸೊ ನೀವು ಇಂಪಾರ್ಟೆಂಟ್ ಐಡಿಯಾಗಳನ್ನ ಸ್ವಲ್ಪ ದೊಡ್ಡದಾಗಿ ಕೊಡ್ತಕ್ಕಂಥದ್ದು, ಇಮೇಜನ್ನು ತುಂಬ ದೊಡ್ಡ ಸೈಜ್ನಲ್ಲಿ ಬೆಳೆಸ್ತಕ್ಕಂಥದ್ದು, ಅಥವಾ ಡಿಸೈನನ್ನು ನೀವೇನು ಒಂದು ಡಿಸೈನನ್ನು ಮಾಡ್ತಾ ಇದ್ದೀರಿ ಅದನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಕೊಡ್ತಕ್ಕಂಥದ್ದು, ಬ್ರೈಟರ್, ಬೋಲ್ಡರ್, ಸೊ ದಟ್ ಇಟ್ ಅಪಿಯರ್ ಇನ್ ಡಿಸ್ಟಿಂಕ್ಟ್ ಫ್ರಮ್ ಎಲಿಮೆಂಟ್. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ ಅದರ ನೀವು ಆ ಥರ ಅಷ್ಟೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಕೊಡ್ತಾ ಇದ್ದೀರಿ. ಆ ಡಿಸೈನ್ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ, ಅಂದರೆ ಅಡ್ವರ್ಟೈಸ್ಮೆಂಟನ್ನು ವಿನ್ಯಾಸ ಮಾಡೋ ಸಂದರ್ಭಗಳಲ್ಲಿ ಅವುಗಳನ್ನು ನಾವು ಹೆಚ್ಚು ಹೈಲೈಟ್ ಮಾಡ್ತಕ್ಕಂತಹದ್ದು, ಸ್ವಲ್ಪ ಬೇರೆ ಬೇರೆ ಬ್ರೈಟನ್ ಕಲರ್ಸ್ಗಳನ್ನು ಆ್ಯಡ್ ಮಾಡ್ತಕ್ಕಂಥದ್ದು, ಅಥವಾ ಬೋಲ್ಡ್ ಲೆಟರ್ಸ್ನಲ್ಲಿ ಆ ಒಂದು ಟೆಕ್ಸ್ಟನ್ನು ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೂಡ ಅಷ್ಟೇ, ರೀಸಿವಿಲೈಸ್ ಯುವರ್ ಸೆಲ್ಫ್ ಅಂತ ಹೇಳಿ ಬಂದಾಗ ಇಲ್ಲಿ ಕೂಡ ಅವರು ಅದನ್ನು ಬೋಲ್ಡ್ ಮಾಡಿದ್ದಾರೆ. ಸೊ ರೀಸಿವಿಲೈಸ್ ಅನ್ನೋ ಪದ ಏನಿದೆ ಅದನ್ನು ಅವರು ಸ್ವಲ್ಪ ಐಟ್ಲಿಕ್ಸ್ ಮಾಡಿದ್ದಾರೆ. ಸೊ ಹೀಗೆ ಇವುಗಳನ್ನು ಸ್ವಲ್ಪ ಸಣ್ಣ ಸಣ್ಣ ಒಂದಷ್ಟು ಸಂಗತಿಗಳನ್ನು ನಾವು ಒಂಚೂರು ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ ಅಲ್ಲೊಂದು ರೀತಿಯ ಪ್ರಪೋರ್ಷನೇಟ್ ಆಗಿ ಅವುಗಳನ್ನು ತೊಗೊಂಡು ಹೋಗ್ತಕ್ಕಂಥದ್ದು. ಯಾವುದೂ ಕೂಡ ಯಾವುದು ಹೆವಿ ಫೀಲ್ ಆಗಬಾರ್ದು ಅಥವಾ ಯಾವುದು ಸ್ವಲ್ಪ ಲೈಟ್ ಅಂತ ಹೇಳಿ ಅನ್ನಿಸ್ಬಾರ್ದು. ಎಲ್ಲವನ್ನೂ ಕೂಡ ತುಂಬ ಪ್ರಪೋರ್ಷನೇಟ್ ಆಗಿ, ತುಂಬ ನೀಟಾಗಿ ಎರಡನ್ನೂ ಸಮವಾಗಿ ಅವುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂತಹದ್ದು. ಎಲಿಮೆಂಟ್ ಮತ್ತು ಇಮೇಜ್ನ ನಡುವೆ ಸ್ವಲ್ಪ ಡಿಸ್ಟಿಂಕ್ಟ್ ಇರಬೇಕು, ಸ್ವಲ್ಪ ವ್ಯತ್ಯಾಸ ನಿಮಗೆ ಗೊತ್ತಾಗಬೇಕು. ಇಮೇಜ್ ಯಾವುದು, ಎಲಿಮೆಂಟ್ ಯಾವುದು, ಅಂದರೆ ಅದರ
ಏನನ್ನ ನಾವು ಕಂಟೆಂಟನ್ನು ಹೇಳೋದಕ್ಕೆ ಹೊರಟಿದ್ದೀವಿ, ಮತ್ತು ಕಂಟೆಂಟ್ ಏನನ್ನು ಹೇಳ್ತಾ ಇದೆ ಕಂಟೆಂಟಲ್ಲಿ, ಮತ್ತು ಅದರ ಪ್ರಾಡಕ್ಟನ್ನ ನಾವು ಹೇಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಆ ಪ್ರಾಡಕ್ಟ್ಗೂ ಸಂಬಂಧಪಟ್ಟ ಹಾಗೆ ಈ ಒಂದು ಇಮೇಜ್ಗೂ ಯಾವ ರೀತಿಯ ಒಂದು ರಿಲೇಷನ್ಶಿಪ್ ಇದೆ. ಸೊ ಇವುಗಳನ್ನೆಲ್ಲವನ್ನೂ ಕೂಡ ನಾವಿಲ್ಲಿ ನೋಡ್ಕೊಳ್ಬೇಕಾಗತ್ತೆ, ಸ್ವಲ್ಪ ಗಮನಿಸ್ಕೊಳ್ಬೇಕಾಗತ್ತೆ. Then next one is the unity. So first find out the focal point of the ad. So where you want people to focus. ಸೊ ನಾವು ಯುನಿಟಿ ಅಂತ ಹೇಳಿ ಬಂದಾಗ ಅಲ್ಲಿ ಏಕತೆ ಇರಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ನಾನೊಂದೊಂದು ಇಮೇಜನ್ನು ಅಲ್ಲಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾನೆ. ಸೊ ನಾವೀಗಿಲ್ಲಿ ಒಂದು ಐಸ್ ಕ್ರೀಮು, ಒಂದು 5 ರೀತಿಯ ವೆರೈಟಿ ಐಸ್ ಕ್ರೀಮ್ಸ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಒಂದೇ ಕಂಪನಿ ಅವನು ಬೇರೆ ಬೇರೆ ಫ್ಲೇವರ್ ಒಂದು ಐಸ್ ಕ್ರೀಮ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಸ್ಟ್ರಾಬೆರಿ ಇದೆ, ಇನ್ನೊಂದು ಪಿಸ್ತಾ ಇದೆ, ಆಮೇಲೆ ಒಂದು ಮ್ಯಾಂಗೋ ಇದೆ, ಒಂದು ಬ್ಲ್ಯಾಕ್ಬೆರಿ ಇದೆ, ಚಾಕ್ಲೇಟ್ ಇದೆ. ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಐಸ್ ಕ್ರೀಮ್ಸ್ಗಳ ಬಗ್ಗೆ ಅವರಲ್ಲಿ ಮಾತಾಡ್ತಾ ಇದ್ದಾರೆ, ಆಯಿತಾ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಸೊ ನನ್ನ ಗಮನ ನನಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅದಕ್ಕೆ ಹೋಗುತ್ತೆ ಗಮನ, ಆಬ್ವಿಯಸ್ಲಿ ಹೋಗುತ್ತೆ. ಸೊ ಅಥವಾ ಐಸ್ ಕ್ರೀಮ್ನ ಇಷ್ಟಪಡೋರು ಎಲ್ಲರಿಗೂ ಕೂಡ ಬಹುತೇಕ ಎಲ್ಲ ಥರದ ಈ ಒಂದು ಐಸ್ ಕ್ರೀಮ್ಗಳು ಕೂಡ ಅಲ್ಲಿ ಇಷ್ಟ ಆಗುತ್ತೆ, ಶುರುವಾಗುತ್ತೆ. ಸೊ ನನಗಿಲ್ಲಿ ಫೋಕಲ್ ಪಾಯಿಂಟ್ ಯಾವುದು, ಸೊ ನಾನು ಎಲ್ಲಿ ಟೆಕ್ಸ್ಟನ್ನು ಕೊಡಬೇಕು, ಅಥವಾ ಎಲ್ಲಿ ನಾನು ಇಮೇಜನ್ನು ಹೇಗೆ ಅದಕ್ಕೆ ಹಾಕಬೇಕಾಗತ್ತೆ, ಅವುಗಳನ್ನು ನಾನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಆಬ್ವಿಯಸ್ಲಿ ಫೋಕಲ್ ಪಾಯಿಂಟ್ ಯಾವಾಗಲೂ ಕೂಡ ಬರ್ತಕ್ಕಂಥದ್ದು ಅದರ ಇಮೇಜ್ ಮೇಲೆ ಹೋಗ್ತಕ್ಕಂಥದ್ದು. ಸೊ ಒನ್ಸ್ ಡನ್, ಹೈಲೈಟ್ ಇಟ್ ಈಸ್ ಆಸ್ ಎ ಸೆಂಟರ್ ಪಾಯಿಂಟ್ ಬೈ dimming the surrounding and background design and color. ಸೊ ನನಗಿಲ್ಲಿ ಹೈಲೈಟ್ ಇಲ್ಲಿ ನನ್ನ ಐಸ್ ಕ್ರೀಮ್ಸ್ಗಳು. ಸೊ ಹಾಗಾಗಿ ನಾನು ಇದಕ್ಕೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ಗಳ ಬಗ್ಗೆ ಮತ್ತು ಸುತ್ತ ಯಾವುದ್ರ ಬಗ್ಗೆ ನಾನು ಅಷ್ಟು ಗಮನ ಕೊಟ್ಟಿಲ್ಲ. ಆದರೆ ನಾನು ಸ್ವಲ್ಪ ಇಲ್ಲಿ ಕೆಳಗಡೆ ಆ ಫ್ಲೋರಿಂಗ್ ಲೆವೆಲ್ನಲ್ಲಿ ಬರ್ತಕ್ಕಂತಹ ಅದು ಏನಿದೆ ಅಲ್ಲಿ ಸ್ವಲ್ಪ ಗಮನ ಕೊಡ್ತೇನೆ. ಯಾಕೆ ಅಂತ ಅಂದರೆ, ಈ ಚಾಕ್ಲೇಟ್ ಇರ್ಬೋದು, ಅಥವಾ ಪಿಸ್ತಾ ಇರ್ಬೋದು, ಸ್ಟ್ರಾಬೆರಿ ಇರ್ಬೋದು, ಮ್ಯಾಂಗೋ ಇರ್ಬೋದು, ಅಥವಾ ಬ್ಲ್ಯಾಕ್ಬೆರಿ ಇರ್ಬೋದು, ಇವುಗಳೆಲ್ಲವೂ ಕೂಡ ಹೈಲೈಟ್ ಆಗಬೇಕು ಇಲ್ಲಿ. ಸೊ ಆ ರೀತಿಯಲ್ಲಿ ನಾನು ಅವುಗಳನ್ನು ಸ್ವಲ್ಪ ಬ್ಯಾಕ್ಗ್ರೌಂಡ್ ಕಲರನ್ನು ನಾನಿಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಬ್ಯಾಕ್ಗ್ರೌಂಡ್ ಅಂದರೆ ಬ್ಯಾಕ್ಗ್ರೌಂಡನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ. ಇವುಗಳು ಇಲ್ಲಿ ಈ ಕಪ್ಪಲ್ಲಿ ಇರ್ತಕ್ಕಂಥ ಐಸ್ ಕ್ರೀಮ್ಗಳು ಕೂಡ ಅಲ್ಲಿ ಹೈಲೈಟ್ ಆಗಬೇಕು. ಸೊ ಆ ಕಾರಣಕ್ಕಾಗಿ ನಾನು ಬಳಸಿರ್ತಕ್ಕಂತಹ ಬ್ಯಾಕ್ಗ್ರೌಂಡ್ ಕಲರ್ ಇರ್ಬೋದು, ಸರೌಂಡಿಂಗ್ಸಲ್ಲಿ ಇರ್ತಕ್ಕಂತಹ ಕಲರ್ ಇರ್ಬೋದು, ಸ್ವಲ್ಪ ಅದನ್ನು ಡಿಮ್ ಆಗಿ ಬಳಸೋದು ಒಳ್ಳೆಯದು. ನನ್ನ ಫೋಕಸ್ ಏನಿದೆ, ನಾನು ಇದನ್ನು ನನ್ನ ಪ್ರಾಡಕ್ಟ್, ನನ್ನ ಐಸ್ ಕ್ರೀಮ್ ಬಗ್ಗೆ ನಾನು ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಐಸ್ ಕ್ರೀಮ್ಗೆ ನಾನು ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಕು. ನನ್ನ ಫೋಕಲ್ ಪಾಯಿಂಟ್, ಈ ಒಂದು ಅಡ್ವರ್ಟೈಸ್ಮೆಂಟ್, ಈ ಇಮೇಜಲ್ಲಿ ನನ್ನ ಫೋಕಲ್ ಪಾಯಿಂಟ್ ಬಂದು, ಅಂದರೆ ಅದನ್ನು ನನ್ನ ಕೇಂದ್ರೀಕೃತ ಒಂದು ದೃಷ್ಟಿಕೋನ ಬಂದು ಇಲ್ಲಿ ಐಸ್ ಕ್ರೀಮ್ ಕಪ್ಗಳಾಗಿದ್ದಾವೆ. ಸೊ ಹಾಗಾಗಿ ನಾನು ಅವುಗಳಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತೇನೆ. ಉಳಿದದ್ದು ಅಂದರೆ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಸುತ್ತಮುತ್ತ ಇರತಕ್ಕಂಥದ್ದು ಇರ್ಬೋದು, ಅವುಗಳ ಆ ಕಲರ್ಗಳನ್ನು ನಾನು ಸ್ವಲ್ಪ ಡಿಮ್ ಆಗಿ ಯೂಸ್ ಮಾಡಿದ್ದೇನೆ. ಸೊ ಹಾಗಾಗಿ ಅಲ್ಲಿ ಐಸ್ ಕ್ರೀಮ್ ಇಲ್ಲಿ ಹೆಚ್ಚು ಹೈಲೈಟ್ ಆಗಿ ನಮಗೆ ಕಾಣಿಸ್ತಾ ಇದೆ. ಸೊ ಒನ್ ಪಾಯಿಂಟ್ ಇಸ್ ಟು ಆಲ್ವೇಸ್ ಕೀಪ್ ಇನ್ ಮೈಂಡ್ ಇಸ್ ದಟ್ ಆಲ್ ಎಲಿಮೆಂಟ್ಸ್ ಆಫ್ ಯರ್ ಡಿಸೈನ್. ಸೊ ನಾನು ನೆನ್ಪಿಟ್ಕೊಳ್ಬೇಕು ಏನು ಅಂತಂದರೆ, ನನ್ನ ಬ್ಯಾಕ್ಗ್ರೌಂಡು, ಸರೌಂಡಿಂಗ್ ನನಗೆ ಹೈಲೈಟ್ ಮಾಡೋ ಬರದಲ್ಲಿ, ಸೆಂಟರ್ ಪಾಯಿಂಟನ್ನು ನಾನು ಹೈಲೈಟ್ ಮಾಡೋ ಬರದಲ್ಲಿ, ಅಥವಾ ಫೋಕಲ್ ಪಾಯಿಂಟನ್ನು ನಾನು ಹೈಲೈಟ್ ಮಾಡೋ ಬರದಲ್ಲಿ ಉಳಿದ ಅಂಶಗಳನ್ನ ನಾನು ಗಮನಿಸದೆ ಇರಬಾರ್ದು, ಅಥವಾ ಅವುಗಳನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಕೂಡ ಅಲ್ಲ. ನೆನಪಿರಬೇಕು ಏನಪ್ಪ ಅಂತಂದರೆ, ಎಂಟೈರ್ ಅಡ್ವರ್ಟೈಸ್ಮೆಂಟ್ ಏನಿದೆ, ಎಂಟೈರ್ ಪಿಕ್ಚರ್ ಏನಿದೆ, ಅಥವಾ ಎಂಟೈರ್ ಇಮೇಜ್ ಏನಿದೆ, ಅದು ನನ್ನದೇ ಡಿಸೈನ್ ಆಗಿದೆ, ನಾನೇ ಅದನ್ನು ಡಿಸೈನ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಮೈನ್ಯೂಟ್ ಡೀಟೇಲ್ಸನ್ನು ಕೂಡ ನಾನಲ್ಲಿ ಗಮನಿಸ್ಕೊಳ್ಬೇಕಾಗುತ್ತೆ. ಸಣ್ಣ ಸಣ್ಣ ಅಂಶಗಳನ್ನೆಲ್ಲವನ್ನೂ ಕೂಡ ನಾನು ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಈ ಒಂದು ಅಡ್ವರ್ಟೈಸ್ಮೆಂಟನ್ನು, ಅಂದರೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಕಾಪಿಯನ್ನು ಅಥವಾ ಜಾಹೀರಾತು ಪ್ರತಿಯ ವಿನ್ಯಾಸವನ್ನು ನಾನು ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಅದರನ್ನೆಲ್ಲವನ್ನು ಕೂಡ ನಾನು ಪ್ರಿಪೇರ್ ಮಾಡಬೇಕಾಗತ್ತೆ. ಮತ್ತು ವಿಜುವಲ್ ಲ್ಯಾಂಗ್ವೇಜ್ ಆ್ಯಂಡ್ ಪ್ರೆಸೆಂಟೇಷನ್ ಶುಡ್ ಬಿ ಇನ್ ಯೂನಿಟಿ. ನಾವು ಏನು ವಿಜುವಲ್ ಲ್ಯಾಂಗ್ವೇಜ್ ಅಂದರೆ, ನಾವು ವಿಜುವಲ್ ಆಗಿ ಅಂದರೆ ವಿಡಿಯೋ ಮೂಲಕ ತೋರಿಸೋದಕ್ಕೆ ಹೊರಟಿದ್ದೀವಿ, ಅಥವಾ ಪ್ರೆಸೆಂಟೇಷನ್ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ, ಅಥವಾ ನಾವು ವಿಡಿಯೋದಲ್ಲಿ ತೋರಿಸ್ಬಹುದು, ಅಥವಾ ಇನ್ಯಾವುದೋ ಪಿ ಪಿ ಟಿನಲ್ಲೋ ಮತ್ತು ಯಾವುದೋ ರೀತಿಯಲ್ಲೇ ನಾನು ಪ್ರೆಸೆಂಟೇಷನ್ಸ್ಗಳನ್ನು ಮಾಡಬಹುದು. ಸೊ ಆದರೆ ಅದು ಎಲ್ಲವೂ ಕೂಡ ಸ್ವಲ್ಪ ಯೂನಿಟಿಯಾಗಿ ಇರಬೇಕಾಗತ್ತೆ, ಏಕತೆಯನ್ನು ಹೊಂದಿರಬೇಕು. ಲೈಕ್ ಅಂದರೆ ನಾನು ಕೊಡೋ ಒಂದು ಅಂದರೆ ನ್ಯೂಸ್ ಪೇಪರ್ನಲ್ಲಿ ಕೊಡೋ ಅಡ್ವರ್ಟೈಸ್ಮೆಂಟ್ಗೂ
ಟೆಲಿವಿಷನಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ ಒಂದೇ ಪ್ರಾಡಕ್ಟ್ ನೆನಪಿರಲಿ. ನಾನು ಫಾರ್ ಎಕ್ಸಾಂಪಲ್ ಒಂದು ಮೆಕ್ಡೊನಾಲ್ಡ್ಸ್ ಅಂತ ಹೇಳಿ ಇಟ್ಕೊಳ್ಳಿ, ಮೆಕ್ಡೊನಾಲ್ಡ್ಸ್ ಪ್ರಾಡಕ್ಟನ್ನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ, ಮೆಕ್ಡೊನಾಲ್ಡ್ಸ್ ಕಂಪನಿನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಸೊ ನಾನು ನ್ಯೂಸ್ ಪೇಪರ್ಸ್ನಲ್ಲಿ ಮೆಕ್ಡೊನಾಲ್ಡ್ದು ಇಮೇಜ್ ಬೇರೆ ಅಥವಾ ಲೋಗೋ ಬೇರೆ ಕಲರಲ್ಲಿ ಹಾಕಿಬಿಟ್ಟು, ಇನ್ನು ಟೆಲಿವಿಷನ್ಗೆ ಬಂದಾಗ ಬೇರೆ ಕಲ್ಲರು ಬೇರೆ ಇಮೇಜನ್ನು ಯೂಸ್ ಮಾಡ್ತಿದ್ದೀನಿ ಅಂತ ಬಂದಾಗ ಅಲ್ಲಿ ರೀಡರ್ಸ್ಗಳಿಗೆ ಮತ್ತು ಆಡಿಯನ್ಸ್ಗಳಿಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಓದುಗರು ಮತ್ತು ಕೇಳುಗರು ಇಬ್ಬರೂ ಕೂಡ ಒಂದೇ ಆಗಿರಬಹುದು. ಸೊ ಆ ಕಾರಣಕ್ಕಾಗಿ ನಾನು ಟಿ ವಿನೂ ನೋಡ್ತೇನೆ, ನ್ಯೂಸ್ ಪೇಪರ್ನೂ ಓದ್ತೇನೆ ಅಂತ ಅಂದಾಗ ನಾನು ಇಲ್ಲಿ ಅಡ್ವರ್ಟೈಸ್ಮೆಂಟ್ ನ್ಯೂಸ್ ಪೇಪರ್ನಲ್ಲಿ ಮೆಕ್ಡೊನಾಲ್ಡ್ಸ್ ಅಡ್ವರ್ಟೈಸ್ಮೆಂಟ್ ಬೇರೆ ಥರ ನೋಡಿದ್ದೀನಿ, ಇಲ್ಲಿ ಟೆಲಿವಿಷನಲ್ಲಿ ಬೇರೆ ರೀತಿಯ ಲೋಗೋ ತೋರಿಸ್ತಾ ಇದ್ದಾರೆ, ಮೆಕ್ಡೊನಾಲ್ಡ್ಸ್ದು ಬೇರೆ ತೋರಿಸ್ತಾ ಇದ್ದಾರೆ. ಸೊ ಹಾಗಾದರೆ ಯಾವುದು ಸತ್ಯ, ಯಾರು ಸರಿ ಹೇಳ್ತಿದ್ದಾರೆ, ನ್ಯೂಸ್ ಪೇಪರ್ದು ಸರಿ ಇದೆಯಾ ಅಥವಾ ಟೆಲಿವಿಷನ್ದು ಸರಿ ಇದೆಯಾ ಅನ್ನೋ ಕನ್ಫ್ಯೂಷನ್ಗಳು ಕೂಡ ಶುರುವಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ವಿಜುವಲ್ನಲ್ಲಿ ಅಂದರೆ ಟೆಲಿವಿಷನ್ನಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡ್ತೀರಿ, ಯಾವ ರೀತಿಯ ಲೋಗೋ ಬಳಸ್ತೀರಿ, ಯಾವ ರೀತಿಯ ಇಮೇಜ್ಗಳನ್ನು ಬಳಸ್ತೀರಿ, ಅದೇ ರೀತಿಯಾಗಿ ಇಮೇಜ್ಗಳನ್ನು ಅದೇ ರೀತಿಯಾಗಿರ್ತಕ್ಕಂತಹ ಲ್ಯಾಂಗ್ವೇಜನ್ನಾಗಿರ್ಬೋದು ಅಥವಾ ಒಂದಷ್ಟು ಎಲಿಮೆಂಟ್ಗಳನ್ನು ನೀವೇನು ಹೇಳ್ತೀರಿ ಅವುಗಳನ್ನೆಲ್ಲವನ್ನೂ ಕೂಡ ನ್ಯೂಸ್ ಪೇಪರ್ ಇದರಲ್ಲೂ ಕೂಡ ಅವುಗಳನ್ನು ಬಳಸಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ನಾವು ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಈ ಒಂದು ಜಾಹೀರಾತು ವಿನ್ಯಾಸ ಮಾಡೋ ಸಂದರ್ಭಗಳಲ್ಲಿ ವಹಿಸಬೇಕಾಗತ್ತೆ.